ಸ್ನಾನ ಮಾಡಿ ನಡ್ರಿ. ಯಾಕೆ? ಏನಪ್ಪ ತಾಳ್ಮೆಯಿಂದ ಇರಬೇಕು? ಈಗ ನಾನು ಏನು ಮಾಡಬೇಕು? ಸುಮ್ಮನೆ ಇರ್ಬೇಕಾ? ನೀ ಈಗ ಯಾಕೆ ಸ್ನಾನ ಮಾಡಲ್ಲ? ಹಲೋ, ನೋಡಲ್ಲಿ ಸ್ನಾನ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು. ನಡಿ. ಅಜ್ಜಿ ಮನೆಗೆ ಹೋಗೋದು ನಡಿ ಸ್ನಾನ ಮಾಡ್ಕೊಂಡು. ಊರಜ್ಜಿ ಇದಕ್ಕಾದ್ರೆ ಫಾಸ್ಟಾಗಿ ಬರ್ತೀಯಲ್ಲ? ಹಾಂ, ಅದೇ ಸ್ಕೂಲ್ಗೆ ಹೋಗೋಣ. ಈಗ ಸ್ನಾನ ಮಾಡ್ಕೊಂಡು ಸ್ಕೂಲು. ಮತ್ತೆ ಎಲ್ಲಿ ಹೋಗ್ಬೇಕು ಸ್ನಾನ ಮಾಡಿ? ಊರಜ್ಜಿಗೆ ಹೋಗ್ಬೇಕಾ? ಸರಿ ಬಾ ಹೋಗೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೆ ಡಿಂಪುನ ಈ ಥರ ತೀಟೆ ಮಾಡಿ ರೆಡಿ ಮಾಡಿಕೊಂಡು ನಾವು ಹೊರಟಿದ್ದೆ ಇಲ್ಲಿಗೆ. ಆಟ ಆಡಕ್ಕೆ ತಾನೇ ಬಂದೆ. ಆಟ ಸಾಮಾನು ಕೊಡ್ಸು ಅಂತೀಯಲ್ಲ. ಹೋಗ್ತಿಲ್ಲ ಅವಳು. ಟೆಸ್ಟ್ ಮಾಡೋಣ. ತಗೋ. ಹಣ್ಣಲ್ಲ ಇವಾಗ ಜ್ಯೂಸು. ಜ್ಯೂಸ್ ಬೇಕಾ? ಸರಿ ಆಯ್ತು, ಕೊಡ್ತಾರೆ. ಇದೊಂದು ನಾವು ಹೆಂಗಿದ್ರು ಅದೇ ಸರ್. ನಾವು ಹೆಂಗಿದ್ವಿ ಅದೇ ತಾನೆ. ಚಪ್ಪೆಕಾಯಿ ಕೊಡಿ. ತಿಪ್ಪು ಹೆಂಗಿದೆ? ನನ್ನ ನೋಡು, ನಂದು ಕಲರ್ ಚೇಂಜ್. ಟೇಸ್ಟ್ ಮಾಡ್ತೀಯಾ? ಡಿಂಪು ಕೊಡೋ ಕ್ವಾಟ್ಲೆ ಮುಂದೆ ಕೆಲಸ ಮಾಡೋದೇ ಒಂದು ದೊಡ್ಡ ಸಾಹಸ. ಅವಳನ್ನ ಮೇಂಟೈನ್ ಮಾಡೋದೈತಲ್ಲ, ಬಾ. ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿ ಗಟ್ಟಿ ಚಟ್ನಿ ಮಾಡಿ ಎಲ್ಲರೂ ತಿಂದು ರೆಡಿಯಾಗಿ ಡಿಂಪುನ ರೆಡಿ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಸ್ಮೈಲಿನಾ? ಯೆಲ್ಲೋ ಕಲರು. ಸ್ಮೈಲ್ ಇಲ್ಲ. ನೆಲಮಂಗಲದಲ್ಲಿ ನಡೀತಿರೋ ಹಳಸು ಮಾವಿನ ಮೇಳ ಅಂತ ಅಲ್ಲಿಗೆ ಹೋಗಿದ್ವಿ. ಬಟ್ ಏನಪ್ಪ ಅಂತ ಅಂದರೆ ಹಳಸು ಮಾವು ಬಿಡ್ಲಿಕ್ಕಿದೆಲ್ಲ ಇತ್ತು ಮೇಳದಲ್ಲಿ. ಅದೇ ಕಾಮಿಡಿ ಪಾರ್ಟು. ಚೆನ್ನಾಗಿತ್ತು. ಅದು ಇದೊಂದು ಜಾಗದಲ್ಲಿ ಮಾತ್ರ ಜಾಸ್ತಿ ಜನ ಇತ್ತು. ಯಾಕಂದರೆ ಫೋಟೋ ಎಡಿಟ್ ಮಾಡ್ತಾರಲ್ಲ, ಅದು ಇದು ತುಂಬ ಚೆನ್ನಾಗಿ ಮಾಡ್ತಾಯಿತ್ತು. ಬಟ್ ಜನ ತುಂಬ ಕ್ಲೌಡ್ ಇತ್ತು. ಹಂಗಾಗಿ ನಾವು ಕೇಳಿದ್ವಿ ಡಿಂಪುದು ಜಾಸ್ತಿ ಫೋಟೋ ಮಾಡಿಕೊಡಿ ಅಂತ. ಅದೆಲ್ಲ ಎಡಿಟ್ ಮಾಡಬೇಕು, ತುಂಬ ಟೈಮ್ ತಗೊಳುತ್ತೆ ಅಂತ ಅಂದರು. ಹಂಗಾಗಿ ಸುಮ್ಮನೆ ಬಂದ್ವಿ. ಸ್ಟುಡಿಯೋಗೆ ಹೋಗಿ ಮಾಡಿಸೋಣ ಅಂತ. ಸಮಯವಿಲ್ಲ ಸಮಯದಲ್ಲಿ ಮಗಳಿಗಾಗಿ ಸಮಯ ಕೊಡುವವರ ತಂದೆ ಇರುತ್ತೆ. ಸೊ ಎಷ್ಟೇ ಬ್ಯುಸಿ ಆದರೂ ಮಗಳಿಗೆ ಟೈಮ್ ಕೊಡಬೇಕು ಅನ್ನೋದು ತಂದೆ ಪ್ರೀತಿ ಅಲ್ವಾ. ಸೊ ಹ್ಯಾಪಿ ಫಾದರ್ಸ್ ಡೇ ನನ್ನ ಅಪ್ಪನಿಗೆ, ಹಾಗೆ ನನ್ನ ಮಗಳಪ್ಪನಿಗೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಎಷ್ಟೇ ಬ್ಯುಸಿ ಇದ್ದರೂ ನನಗಾಗಿ ನನ್ನ ಮಗಳಿಗಾಗಿ ಸಮಯ ಕೊಡ್ತಾರಲ್ಲ, ಅದೇ ಖುಷಿ ಇದೆ ನನಗಂತೂ. ಐ ಪ್ರೌಡ್ ಆಫ್ ಮೈ ಮ್ಯಾನ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.
ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.